ಗೈಸ್ ನಾವಿವತ್ತು ಏನ್ ಮಾಡ್ತಿದ್ದೀವಿ ಅಂದ್ರೆ ಗಿಲಿ ಮೀಮ್ ರಿಯಾಕ್ಷನ್ ಮಾಡ್ತೀವಿ. ಗಿಲಿ ನಟದ ಮೀಮ್ ರಿಯಾಕ್ಷನ್. ರೋಸ್ಟರ್ ಹೆಂಗ್ ಎಷ್ಟು ಚಲೋ ಅಂತ ನಿಮ್ಗೂ ಗೊತ್ತು, ನಾನು ಎಷ್ಟು ಚಲೋ ರೋಸ್ಟರ್ ಅಂತ ಇನ್ಸ್ಟಾದಲ್ಲಿ ನೋಡಿ ಅಲ್ಲಿ ಫಾಲೋ ಮಾಡಿ. ಸೊ ಬನ್ನಿ ಇವತ್ತು ಗಿಲಿ ನಟದ ರೋಸ್ಟಿಂಗ್ ಸ್ಕಿಲ್ ಮತ್ತೆ ಮೀಮ್ಸ್ ನೋಡೋಣ ಯಾವ ತರ ಇದೆ ಅಂತ. ಮತ್ತೆ ವೋಟು ಮಾಡ್ರಿ ಅವರಿಗೆ. ಆ ವಿಡಿಯೋ ಆಗೋ ತನಕ ಅವ್ರು ವಿನ್ನರ್ ಆಗಿರ್ಬೇಕು. ಸೊ ಲೆಟ್ಸ್ ವಾಚ್ ಫಸ್ಟ್ ಮೀಮ್. ಗೊತ್ತಲ್ಲ, ಲೈಕ್ ನನ್ನ ಪ್ರಕಾರ ಈ ಸೀಸನ್ ಅಲ್ಲಿ ಬಿಗ್ ಬಾಸ್ 12 ಸೀಸನ್ದು ವಿನ್ನರ್ಸ್ ಇದ್ದು ಅಲ್ಲಿ ಗಿಲ್ಲಿ ಇದ್ರೆ, ಗಿಲ್ಲಿ, ಹನುಮಂತ ಎಲ್ರು ವಿನ್ನರ್ಸ್ 12 ಸೀಸನ್. ಅಷ್ಟು ಜನ ಇದ್ದಿದ್ರು ಗಿಲ್ಲಿನೇ ಗೆಲ್ತಿದ್ರು. ಗಿಲ್ಲಿ ಪವರ್. ಗಿಲ್ಲಿ ಬ್ಯಾಚ್ ಆದ್ರೆ ರೇಟ್ ಹಾಕಿ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಇದ್ದೀರಿ ಅಂತ. ಗಿಲ್ಲಿ ರೋಸ್ಟಿಂಗ್ ನೋಡೋಣ ಹೆಂಗಿರತ್ತಂತ. ಗಿಲ್ಲಿನು ಡಾನು ಇಲ್ಲ ಬಂದ್ರೆ ಬೆಟ್ಟ ಹೋದ್ರೆ ಟಾಟಾ ಟಾಪ್ ಬಾಟಮ್ ಗಾಂಚಲೆ. ಆ ಗಾಂಚಲಿನ ಗಲಿಬಿಲಿ ಮಾಡಿ ಮೂರಿಗೆ ಹಾಕೋದು ನನಗೆ ಗೊತ್ತು. ಗಾಂಚಲಿನ ಹೆಂಗಾಗ್ಬೇಕು ಅಂತ ಗೊತ್ತು ಅಣ್ಣಗೆ. ನನ್ ಮದ್ವೆಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಗಿಲ್ಲಿನೇ ಕಾರಣ. ಹೌದೌದು, ಗಿಲ್ಲಿನೇ ಕಾರಣ. ಕಣ್ಣೊಡಿದ್ಯಾ? ರೇಗಿಸ್ಬೇಡ, ರೇಗಿಸ್ಬೇಡ ಅಂದ್ರೂ ರೇಗಿಸ್ತೀಯ, ಕಣ್ಣೊಡಿಬೇಡ ಅಂದ್ರೂ ಕಣ್ಣೊಡಿಸ್ತೀಯ. ಕಲಾಕಾರ ಅಂದ್ರೆ ನನ್ ಮದ್ವೆಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಯಾರಿಗ್ ಗೊತ್ತು ಯಾರ ಜೊತೆ ಆಗತ್ತಂತ. ನಮ್ಗಂತೂ ಗೊತ್ತಿಲ್ಲ ಏನಿದೆ ಏನಿಲ್ಲ. ಇಲ್ಲಿ ಎಕ್ಸ್ಪೋಸಿಂಗ್. ನಾನು ಗೆಲ್ಲಕ್ ಬಂದಿಲ್ಲ, ಸೋಲಕ್ ಬಂದಿದ್ದೀನಿ. ಹೋದ್ರಲ್ಲ ಮತ್ತೇನು ನಾನು ಇನ್ಸ್ಟಾದಲ್ಲಿ ನೋಡಿ ಏನೇನು ಹೇಳ್ತಿದಾರಂತ ಇಂಟರ್ವ್ಯೂ ಅಲ್ಲಿ ಇದೀನಿ ಅಂತ. ಈಗ ನೀವು ಈ ಕೈಲಿ ನನ್ನ ಹಿಡ್ಕೊಂಡಿರ್ತೀರಣ್ಣ, ಈ ಕೈಲಿ ಅವ್ರು ಹಿಡ್ಕೊಂಡಿರ್ತೀರ. ನೀವು ಸತೀಶೆ ಗೆಲ್ಬೇಕು ಅಂತ ಕೈ ಎತ್ತು ಕೊಯ್ತಾ ಇರ್ತೀರ. ಅವರು ಎತ್ಬೇಡಿ ಸರ್, ನನ್ ಕೈ ಎತ್ಬೇಡಿ, ನಾನು ಸೋಲ್ಬೇಕು ಅಂತಾರ. ಯಾವಾಗ ನೋಡ್ರು ನಾನು ಸೋಲು. ಗಿಲ್ಲಿ ಅಂತ ಹೇಳದೆ ಬೇಡ ಬಿಡು. ಗಿಲ್ಲಿ ಸೂಪರ್. ಗಿಲ್ಲಿ ಅಣ್ಣ ನೀನು ತುಂಬಾ ಡೀಸೆಂಟ್ ಅಣ್ಣ. ಇವಾಗ ಮಾಡ್ದಲ್ಲ ಹಿಂಗ್ ಹಿಂದೆ ನಾನು ಬಹಳ ಡಿಸೆಂಟೇ ಬಂದಾಗ ನೀನ್ ಅದೇ ಕೆಲ್ಸನೇ ಮಾಡ್ತಾ ಇರೋದು. ಬರ್ತಾ ಇದೀವಲ್ಲ ಕಳಿಸ್ಬಿಟ್ಟೆ ಹೋಗೋದು. ಕಳಿಸಿ ಟಾಟಾ ಬಾಯ್ ಬಾಯ್ ಹೇಳಿನೇ ಹೋಗೋದು. ಸತ್ತೋಗ್ಬಿಟ್ಟಿದೆ ಮನೆ. ಒಂದು ಸ್ಟ್ಯಾಂಡ್ ವಿನ್ನರ್ ಆಗೇ ಹೋಗ್ತಾರೆ, ಹಿಂಗೆ ಹೋಗಲ್ಲ ಅಂತ ಎಲ್ಲರಿಗೂ ಗೊತ್ತು. ತಗೊಳ್ತಿರ್ಲಿಲ್ಲ ನೀನು. ಒಂದ್ ಕವನ ಇದೆ ಹೇಳ. ಸೂಪರ್ ಸಕ್ಕತ್ತಾಗಿತ್ತು. ಅವರ ಬಾಯಿಂದನೇ ನಾನು ಎಷ್ಟು ಸೀಸನ್ ನೋಡಿದರೆ ಎಲ್ಲ ಸೀಸನ್ ನೋಡಿ ಹಾಕಿದ್ ಬಂದೇನೆ ಇರ್ಬೋದು. ಬಾಳ್ತಾರ ಬಾಳ್ರ ಆದಿಂದೆ. ಈಗ ಒಂದ್ ಮಾತು ಹೇಳ, ಇಲ್ಲಿ ಅರ್ಥ ಮಾಡ್ಕೊಂಡಂಗೆ ಬಿಗ್ ಬಾಸ್ ಯಾರು ಅರ್ಥ ಮಾಡ್ಕೊಂಡಿಲ್ಲ. ಒಂದು ಕಡೆಯ ಬಾರಿ ಮೋಜು ಮಸ್ತಿ ಮಾಡೋಣ. ಎಲ್ಲರೂ ಪಾಸ್, ಎಲ್ಲರೂ ರಿವೈಂಡ್, ಅರ್ಥ ಆಗಿಲ್ಲ. ಎಲ್ಲರೂ ಫಾಸ್ಟ್ ರಿವೈಂಡ್. ಓ ರಿವೈಂಡ್. ರಿವೈಂಡ್ ಅಂದ್ರೆ ಅಣ್ಣದೊಂದೇ. ಸಂಕ್ರಾಂತಿ. ಸೊ ಟುಡೇ ನಾವು ಸ್ಪೆಷಲ್ ಎಂತ ಮಾಡ್ತಾ ಇದೀವಿ ಗೊತ್ತುಂಟಾ? ಹೆರಿಟೇಜ್ ಮೊಸರನ್ನ, ಗಟ್ಟಿ ಮೊಸರನ್ನ ಬಳಸಿ ವಡೆ ಮಾಡ್ತಾ ಇದೀವಿ. ವಡೆ ಮೊಸರು ವಡೆ. ಮತ್ತೊಂದು ಸೈಡ್ ಅಲ್ಲಿ ನಮ್ಮ ರಘು ಅಣ್ಣ ಬಾದಾಮಿ ಮತ್ತೆ ಬೀಜ ಕಟ್ ಮಾಡ್ತಾ ಬಾದಾಮಿ ಮತ್ತೆ
ಬ್ಯಾಗ್ ಕೊಟ್ಟಿದ್ದಕ್ಕೆ ಕರೆಕ್ಟ್ ಆಗಿ ಫಿನಾಲ ಟೈಮ್ಗೆ ಗಿಲ್ಲಿ ಕೊಟ್ಟಿದ್ದೀರಾ. ರಾಕ್ಸ್. ಬ್ಯಾಗ್ ಬಟ್ಟೆ ಏನಾರು ತುಂಬಿ ಸೂಟ್ ಕೇಸ್ಗೆ ಎಕ್ಸ್ಟ್ರಾ ಉಳ್ಕೊಂಡ್ರೆ ಇದಕ್ಕೆ ಹಾಕಿ ಹೋಗ್ಬೋದು. ತುಂಬಾ ಚೆನ್ನಾಗೈತೆ ಬ್ಯಾಗು. ಥ್ಯಾಂಕ್ ಯು ವಾಕ್ಮೆಂಟ್. ಬ್ಯಾಗ್ ಕೊಟ್ಟಿದ್ದಕ್ಕೆ ಕರೆಕ್ಟ್ ಆಗಿ ಫಿನಾಲ ಟೈಮ್ಗೆ ಕೊಟ್ಟಿದ್ದೀರಾ. ಬ್ಯಾಗ್ ಬಟ್ಟೆ ಏನಾರು ತುಂಬಿ ಸೂಟ್ ಕೇಸ್ಗೆ ಎಕ್ಸ್ಟ್ರಾ ಉಳ್ಕೊಂಡ್ರೆ ಇದಕ್ಕೆ ಹಾಕಿ ಹೋಗ್ಬೋದು. ತುಂಬಾ ಚೆನ್ನಾಗೈತೆ ಬ್ಯಾಗು. ಥ್ಯಾಂಕ್ ಯು ವಾಕ್ಮೆಂಟ್. ಸುಳ್ಳು ಹೇಳುವುದರಲ್ಲಿ ಶ್ರೀಮಂತರು ಮಿಸ್ಟರ್ ಗೆಲ್ಲಿ. ಸುಳ್ಳು ಹೇಳುವುದರಲ್ಲಿ ಈಗ ನನ್ನ ಹತ್ರ ಕಾರ್ ಇದೆ ಬಂಗ್ಲೆ ಇದೆ ಅಂತ ಹೇಳಿದ್ನಲ್ಲ, ಅದು ಗೊತ್ತು ಬಿಡು. ಅದೆಲ್ಲ ಫನ್ ಟಾಸ್ಕ್ ಪಾ. ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿದ್ದಾರೆ. ನನ್ನ ಹತ್ರ ಕಾರ್ ಇದೆ, ಚಿಪ್ಸ್ ಇದೆ, ಗೋಟ್ಸ್ ಇದೆ ಅಂತ ಹೇಳಿದ್ನು. ಒಡಿ ಪೋಸ್ಟ್ ಗೋಡೆ ಕಿತ್ಕೋಬೇಕು. ಒಡಿ ಏಜಾಗೈತೆ, ಏಜಾಯ್ತು. ನಿಮ್ ಮೇಲೆ ಒಡಿ ಪೋಸ್ಟ್ ಗೋಡೆ ಕಿತ್ಕೋಬೇಕು. ಒಡಿ ಏಜಾಗೈತೆ, ಏಜಾಯ್ತು. ನಿಮ್ ಮೇಲೆ ಇವನು ಬರೋ ವರ್ಷದಷ್ಟೊತ್ತಿಗೆ ಛತ್ರಿ ಹಿಡಿಯಕ್ಕೊಬ್ಬರು ನಿಂತ್ಕೊಂಡು 4 ಜನ ಬಾಡಿಗಾರ್ಡ್ ಹಾಕೊಂಡು ಹೋಗೋ ಸ್ಟೇಜ್ಗೆ ಬಂದಾನೆ ಕಣೆ. ಏನಲ್ಲಿ ಏನು ಆಕ್ಟ್ ಮಾಡ್ತೀನಿ ನಾನು ಕಾತ ಮಾಡ್ದೆ ಕಣೆ. ಸೊ ಹಾಗಾಯ್ತು ಈ ವಿಡಿಯೋದಲ್ಲಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಂಗೆ ಇನ್ಸ್ಟಾಗ್ರಾಮ್ದಲ್ಲಿ ಫಾಲೋ ಮಾಡಿ. ನಿಮ್ಗೆ ರೋಸ್ಟ್ ವಿಡಿಯೋ ಬೇಕಂದ್ರೆ ನಾನು ಅಲ್ಲಿ ಸಿಗ್ತೀನಿ, ಮೀನ್ಸ್ ರಿಯಾಕ್ಷನ್ ಅಂದರೆ ಇಲ್ಲಿ ಸಿಗ್ತೀನಿ. ನಿಮ್ಗೆ ಎಲ್ಲಿ ಬೇಕಾದ್ರೆ ಸಿಗ್ತೀನಿ, ನಿಮ್ಮ ಮನಸ್ಸಲ್ಲೇ ಇರ್ತೀನಿ. ಸೊ ಸಿ ಯು, ಬಾಯ್ ಬಾಯ್.